ಭೂಕುಸಿತಕ್ಕೆ ವಾಯ್ನಾಡು ಸಾಕ್ಷಿಯಾಗಿತ್ತು. ಇದೀಗ ಎಚ್ಚರ ತಪ್ಪಿದ್ರೆ ಕರ್ನಾಟಕಕ್ಕೂ ಕೂಡ ಅಪಾಯ ಕಾದಿದೆ ಅನ್ನೋ ವರದಿಯೊಂದು ಬಿಡುಗಡೆ ಆಗಿದೆ. ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಮಹತ್ವದ ವರದಿಯನ್ನ ಬಿಡುಗಡೆ ಮಾಡಿದೆ. ವಾಯ್ನಾಡಿನ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ಆದರೆ ಕರ್ನಾಟಕದಲ್ಲೂ ಕೂಡ ಇಂತಹ ಪರಿಸ್ಥಿತಿ ಎದುರಾಗುತ್ತಾ? ಒಂದು ವರದಿ ಈ ರೀತಿಯ ಆತಂಕಕ್ಕೆ ಇದೀಗ ಕಾರಣವಾಗ್ತಾ ಇದೆ. ಎಚ್ಚರ ತಪ್ಪಿದ್ರೆ ಕರ್ನಾಟಕಕ್ಕೂ ಕೂಡ ಅಪಾಯ ಕಾದಿದೆ ಅನ್ನೋ ವರದಿ ಬಿಡುಗಡೆ ಆಗಿದೆ. ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಮಹತ್ವದ ವರದಿಯನ್ನ ಬಿಡುಗಡೆ ಮಾಡಿದೆ. ಆಗಸ್ಟ್ ತಿಂಗಳಲ್ಲಿ ಭಾರಿ ಮಳೆ ಆಗಲಿದ್ದು ಭೀಕರ ದುರಂತ ಸಂಭವಿಸುವ ಸಾಧ್ಯತೆ ಇದೆ ಅಂತ ಈ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಕೊಡಗು ಜಿಲ್ಲೆಯ 104 ಪ್ರದೇಶಗಳಿಗೆ ಭೂಕುಸಿತ ಮತ್ತು ಪ್ರವಾಹದ ಎಚ್ಚರಿಕೆ ಕೊಡಲಾಗಿದೆ. ಕೊಡಗಿನ 5 ತಾಲೂಕುಗಳ 104 ಪ್ರದೇಶಗಳಲ್ಲಿ ಭೂಕುಸಿತ ಆಗೋ ಸಾಧ್ಯತೆ ಇದ್ದು 2995 ಕುಟುಂಬಗಳ ಸ್ಥಳಾಂತರಕ್ಕೆ ಸೂಚನೆ ನೀಡಿದೆ. ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ವರದಿಯಲ್ಲಿ ಮಡಿಕೇರಿ ನಗರ ಸೇರಿದಂತೆ ತಾಲೂಕಿನ 47 ಸ್ಥಳಗಳಿಗೆ ಕಟ್ಟೆಚ್ಚರ ವಹಿಸುವಂತೆ ಸೂಚಿಸಲಾಗಿದೆ. ಇನ್ನು ಈ ವರದಿಯಲ್ಲಿನ ಸೂಚನೆಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಕೊಡಗು ಜಿಲ್ಲಾಡಳಿತಕ್ಕೆ ಸೂಚನೆ ಕೊಟ್ಟಿದ್ದಾರೆ. 2018ರಿಂದ ಆಗಸ್ಟ್ ತಿಂಗಳು ಬಂತು ಅಂತಂದರೆ ಬಹುಶಃ ಕೊಡಗಿಗೆ ಗಂಡಾಂತರ ಕಾದಿದೆಯಾ ಅನ್ನಂತಹ ಆತಂಕ ಶುರುವಾಗ್ಬಿಡುತ್ತೆ. ಅದರಲ್ಲೂ ಕೂಡ ಈ ಬಾರಿ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಒಂದು ವರದಿಯನ್ನು ಕೊಟ್ಟಿದೆ. ಕೊಡಗಿನಲ್ಲಿ 110ಕ್ಕೂ ಹೆಚ್ಚು ಪ್ರದೇಶಗಳಲ್ಲಿ ಭೂಕುಸಿತ ಆಗುತ್ತೆ ಅನ್ನಂತಹ ಎಚ್ಚರಿಕೆಯನ್ನು ಕೊಟ್ಟಿರೋಂತಹದ್ದು. ಸೊ ಅದರಲ್ಲಿ ನಾನಿರುವಂತಹ ಇವತ್ತಿನ ಈ ಸ್ಥಳ ಏನಿದೆ ತೋರ, ಇಲ್ಲೂ ಕೂಡ ಭೂಕುಸಿತ ಆಗುತ್ತೆ ಅನ್ನಂತಹ ಮತ್ತೊಂದು ಆತಂಕದ ವಿಷಯವನ್ನು ಈಗ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಒಂದು ವರದಿಯನ್ನು ಪ್ರಸ್ತಾಪ ಮಾಡಿದೆ. ಆ ಸ್ಥಳವನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತೇನೆ. ಇದು ತೋರಾ ಗ್ರಾಮದಲ್ಲಿರುವಂತಹ ಒಂದು ತೋಟದ ಪ್ರದೇಶ. 2019ರಲ್ಲಿ ಭೀಕರವಾದಂತಹ ಭೂಕುಸಿತ ಆಗಿತ್ತು. ಸೊ ಅಂದರೆ ನಮ್ಮ ಈ ಎಡಭಾಗಕ್ಕೆ ಹೋದರೆ ಎಡಭಾಗದಲ್ಲಿ ಒಂದು ಬೆಟ್ಟಗಳೆಲ್ಲ ಕಾಣಿಸ್ತಾ ಇದೆ. ಈ ಬೆಟ್ಟದ ತಪ್ಪಲಿನಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಸ್ಫೋಟ ಆಗಿತ್ತು. ಭೂಮಿ ಸ್ಫೋಟ ಆಗಿ, ಅಂದರೆ ಬೆಟ್ಟ ಕುಸಿದು ಬರೋದು ಬೇರೆ, ಆದರೆ ಆ ಬೆಟ್ಟ ಏನು ಕಾಣಿಸ್ತಾ ಇದೆ, ಆ ಬೆಟ್ಟದ ತಪ್ಪಲಿನ ಪ್ರದೇಶದಿಂದ ಸುಮಾರು 300 ಅಡಿ ಆಳದಿಂದ ಭೂಮಿನೇ ಮೇಲೆ ಸ್ಫೋಟ ಆಗಿ ಆ ನಂತರ ಕೆಸರು ಮಿಶ್ರಿತ ಮಣ್ಣು ಸಂಪೂರ್ಣವಾಗಿ ಏನು ಈ ಎರಡು ಬೆಟ್ಟಗಳ ಮಧ್ಯದ ಭಾಗದಲ್ಲಿ ಕಾಣುವಂತಹ ಈ ಜಾಗ ಏನಿದೆ ಇಲ್ಲಿಂದ ರಭಸವಾಗಿ ಹರಿದು ಬಂದಿತ್ತು. ಆ ನಂತರ ಆ ಹರಿದು ಬಂದಂತಹ ದಾರಿಯಲ್ಲೆಲ್ಲ ಸಿಕ್ಕಂತಹ 6ಕ್ಕೂ ಹೆಚ್ಚು ಮನೆಗಳನ್ನು ಸಂಪೂರ್ಣವಾಗಿ ಸರ್ವನಾಶ ಮಾಡಿಕೊಂಡು ಬಂದಿತ್ತು. ಅದರಲ್ಲಿ ಬಹಳ ಮುಖ್ಯವಾಗಿ ಒಂದೇ ಕುಟುಂಬದ 4 ಅವತ್ತು ಜೀವಂತ ಸಮಾಧಿಯಾಗೋದ್ರು. ಸೊ ಇಂತಹ ಒಂದು ಭಯಾನಕವಾದಂತಹ ಘಟನೆ ಆಗಿದ್ದಂತಹದ್ದು 2019ರಲ್ಲಿ ಆದಂತಹ ಜಲಸ್ಫೋಟ. ಅಂತಹ ಒಂದು ಘೋರ ದುರಂತ ಇನ್ನೂ ಕೂಡ ಹಸಿಯಾಗಿನೇ ಇದೆ. ಇನ್ನು ಕೂಡ ಈ ಬಯಲೆಲ್ಲ ಏನು ಕಾಣಿಸ್ತಾ ಇದೆ, ಇದು ನಿಜವಾಗ್ಲೂ ಬಯಲಲ್ಲ. ಈ ಪ್ರದೇಶ ಎಲ್ಲವೂ ಕೂಡ ಸಂಪೂರ್ಣವಾಗಿ ತೋಟ ಆಗಿದ್ದಂತಹದ್ದು. ಆದರೆ 2019ರಲ್ಲಿ ಆದಂತಹ ಆ ಘೋರ ಭೂಕುಸಿತ ಜಲಸ್ಫೋಟ ಏನಿದೆ ಅದರ ಸಾಕ್ಷಿ ಇವೆಲ್ಲವೂ ಕೂಡ ಈಗಲೂ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನೋಡ್ಬೋದು. ಅಲ್ಲೊಂದಷ್ಟು ಮರಗಳ ದಿಮ್ಮಿಗಳು ಕರಗಿ ಬಿದ್ದಿದ್ದಾವೆ, ಸಾಕಷ್ಟು ಕಲ್ಲು ಬಂಡೆಗಳೆಲ್ಲವೂ ಕೂಡ ಉರುಳಿ ಬಂದಿದ್ದಾವೆ. ಅವೆಲ್ಲವೂ ಕೂಡ ಅವತ್ತು ಆದಂತಹ ಜಲಸ್ಫೋಟದ ಭೀಕರತೆಯ ಸಾಕ್ಷಿಗಳಾಗಿ ಇವತ್ತು ಕೂಡ ಉಳಿದಿದ್ದಾವೆ. ಸೊ ಆದರೆ ಇಂತಹ ಒಂದು ದುರಂತ ಆಗುತ್ತೆ ಅನ್ನಂತಹ ಮತ್ತೊಂದು ದುರಂತ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ 110 ಪ್ರದೇಶಗಳಿಂದ 2955 ಕುಟುಂಬಗಳನ್ನು ಇಲ್ಲಿಂದ ಸ್ಥಳಾಂತರ ಮಾಡಬೇಕು ಅನ್ನಂತಹ ಎಚ್ಚರಿಕೆಯನ್ನು ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಹೇಳಿರುವಂತಹದ್ದು. ಸೊ ಹೀಗಾಗಿ ಆಗಸ್ಟ್ ಇನ್ನೂ ಕೂಡ ಸಾಕಷ್ಟು ಮಳೆ ಬರುವಂತಹ ಸಾಧ್ಯತೆಗಳು ಕೊಡಗಿಗೆ ಇದೆ. ಸೊ ಆಗಸ್ಟ್ ಬಂತು ಅಂತಂದ್ರೆ ಸಹಜವಾಗಿಯೇ ಇಂತಹ ಘೋರ ದುರಂತಗಳಿಗೆ ಕೊಡಗು ಪದೇ ಪದೇ ಸಾಕ್ಷಿ ಆಗ್ತಾ ಇದೆ. ಕ್ಯಾಮ್ರಾಮನ್ ಪ್ರದೀಪ್ ಜೊತೆ ರವಿ ಎಸ್ ಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೊಡಗು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.